ಹಲೋ ಗಾಯ್ಸ್, ಹೊಸ ಟಾಪಿಕ್ ಏನಂದ್ರೆ ಜಿಯೋದವರು ಅವರ ಟ್ರೂ ಅನ್ಲಿಮಿಟೆಡ್ ಅಪ್ಗ್ರೇಡ್ನ ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಟಾರ್ಗೆಟ್ ಮಾಡೋದು 4G ಟು 5G ಯೂಸರ್ಸ್ನ. ಅಂದರೆ 4G ಪ್ಲ್ಯಾನ್ ಹಾಕಿಸ್ಕೊಂಡಿರ್ತಾರೆ. ಯಾಕಂದರೆ ಈಗ ಹೊಸ ಪ್ಲ್ಯಾನಲ್ಲಿ ನೀವು ನೋಡ್ಬೋದು 2GB ಮೇಲಿದ್ರೆ ಮಾತ್ರ ಅನ್ಲಿಮಿಟೆಡ್ 5G. ಸೊ ಅಂಥವ್ರಿಗೆ ಬಿಟ್ಟಿರೋ ಪ್ಲ್ಯಾನ್ ಇದು ಟ್ರೂ ಅನ್ಲಿಮಿಟೆಡ್ ಅಪ್ಗ್ರೇಡ್. ಇದು ಪ್ಲ್ಯಾನು ಆ್ಯಕ್ಚುಲಾಗಿ ಏನು ಯೂಸ್ ಇಲ್ಲ ಈ ಪ್ಲ್ಯಾನಿಂದ. ಆದರೂ ಈ ಪ್ಲ್ಯಾನ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಆ್ಯಕ್ಚುಲಿ ಇಲ್ಲಿ 2GB ಪರ್ ಡೇ ಅಂತ ಇದೆ, ಇದು 1.5GB ಪರ್ ಡೇ ಅಂತ ಆಗಬೇಕು. ಸೊ ಲೆಟ್ ಇಟ್ ಬಿ. ಇವರು 3GB ಡಾಟಾ ಜೊತೆಗೆ ಅನ್ಲಿಮಿಟೆಡ್ 5G ಡಾಟಾ. ಇದು ಆ್ಯಕ್ಟಿವ್ ಯಾವುದಾದ್ರೂ ಪ್ಲ್ಯಾನ್ ಇರುತ್ತಲ್ಲ, ಪ್ಲ್ಯಾನ್ ಇದ್ದರೆ ಮಾತ್ರ ವರ್ಕ್ ಆಗೋಂಥದ್ದು ಇದು. ನಿಮ್ದು ಯಾವುದೇ ಮುಂಚೆ ಪ್ಲ್ಯಾನ್ ಇಲ್ಲ ಅಂದರೆ ಅದೇನಕ್ಕೂ ಇದೇನು ವರ್ಕೇ ಆಗಲ್ಲ, ವೇಸ್ಟು ಮಾಡಿದ್ರು. ಅದ್ರ ಜೊತೆಗೆ ಸೇಮ್ 101, 151 ಬಿಟ್ಟಿದ್ದಾರೆ. 101ಅಲ್ಲಿ 6GB ಕೊಡ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ಸೇಮು. 151ಅಲ್ಲಿ 9GB ಕೊಡ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ಸೇಮು. ಇದು ಅಂದರೆ ವ್ಯಾಲಿಡಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದುಬಿಟ್ಟು 1 ಅಥವಾ 2 ಮಂತ್ಸ್ ಇರೋರಿಗೆ ಪ್ಲ್ಯಾನು. ಇದು 3 ಮಂತ್ಸ್ ಒಳಗಡೆ ಅಥವಾ ಈಕ್ವಲ್ ಇರೋ ಪ್ಲ್ಯಾನಿಗೆ ಇದು 1 ಮಂತ್. ಸೊ ಬೇಸಿಕಲಿ 1 ಮಂತಿಗೆ ಅನ್ಲಿಮಿಟೆಡ್ 5G, 2 ಮಂತ್ಸಿಗೆ ಅನ್ಲಿಮಿಟೆಡ್ 5G, 3 ಮಂತ್ಸಿಗೆ ಅನ್ಲಿಮಿಟೆಡ್ 5G. ಇದೆಲ್ಲ 1.5GB ಪ್ಯಾಕಿಗೆ ಅಪ್ಲೈ ಆಗೋದು, ಇನ್ಯಾವುದಕ್ಕೂ ಆಗಲ್ಲ. ವ್ಯಾಲ್ಯೂ ಪ್ಯಾಕಿಗೆ ಕೊಟ್ಟಿದ್ರೆ ನನ್ನ ಪ್ರಕಾರ ತುಂಬ ವರ್ತ್ ಇರೋದು ಅಂತ ಅನಿಸುತ್ತೆ. ಯಾಕಂದರೆ ಬೆಸ್ಟ್ ಪ್ಲ್ಯಾನ್ ಇತ್ತು 240ಗೆ, ಜೊತೆಗೆ 5G ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ಆರಾಮಾಗಿ ಆಗೋದು. ಸೊ ಏನಕ್ಕೆ ವೇಸ್ಟು ಅಂತ ಹೇಳಿದೆ ಈ ಪ್ಲ್ಯಾನು. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾರ್ಮಲ್ 1.5GB ಪ್ಲ್ಯಾನಿಗೆ 300 ಪ್ರೈಸಿಂಗ್ ಇದೆ, ಕರೆಕ್ಟ್ ಅಲ್ವಾ? ಅದೇ ವಿತ್ ಅನ್ಲಿಮಿಟೆಡ್ 5G ಜೊತೆಗೆ 2GB ಪರ್ ಡೇ, ಸೇಮ್ 28 ಡೇಸ್ ವ್ಯಾಲಿಡಿಟಿ, ಅದಕ್ಕೆ 350 ಇದೆ. ಓಕೆನಾ? ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ 50 ರೂಪೀಸ್ ಜಾಸ್ತಿ ಇದೆ. ಇವ್ರ ಪ್ಲ್ಯಾನು ಬಿಟ್ಟಿರೋದು 51ಗೇನೆ, ಸರಿ ಅಲ್ವಾ? ಇವ್ರ ಪ್ಲ್ಯಾನ್ ಬಿಟ್ಟಿರೋದು 51ಗೆ, ಇವ್ರು ಕೊಡ್ತಿರೋದು ಅನ್ಲಿಮಿಟೆಡ್ 5G ವಿತ್ 2GB ಪರ್ ಡೇ, ಅದು 350ಗೇನೆ. ನನಗೆ ಯಾವ ಥರ ಲೆಕ್ಕ ಹಾಕೊಂಡ್ಬಿಟ್ರು ಅಂತ ಗೊತ್ತಿಲ್ಲ. ಬಟ್ ನನ್ನ ಅಸಂಪ್ಷನ್ ಏನು ಅಂದರೆ, ಇವ್ರು ಬಿಟ್ಟಿರೋದು, ಇವರು 240ಗೆ ಅಂತ ಅಂದ್ಕೊಂಡ್ರು ಇಲ್ಲಿ 22 ಡೇಸು, ಮಿನಿಮಮ್ 28 ಡೇಸ್ ಇರಬೇಕು. ಇದಕ್ಕೂ ಆಗಲ್ಲ. ಇದು ಬಿಟ್ಟರೆ ಇದ್ಯಾವುದು 320 ಇದೆ. ಮೇ ಬಿ ಇದಕ್ಕೆ ಅಪ್ಗ್ರೇಡ್ ಮಾಡಿದ್ರೆ ವಿತ್ ಜಿಯೋ 7 ಸಿಗುತ್ತೆ. ವಿತ್ ಅನ್ಲಿಮಿಟೆಡ್ ಬೇಕಂದರೆ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಸೊ ಇವ್ರು ಯಾವ ಥರ ಪ್ಲ್ಯಾನಿಂಗ್ ಮಾಡಿ ಬಿಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಿಟ್ಟಿಲ್ಲ ಅಂದಿದ್ರು ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ. ಮೇ ಬಿ ಯಾರಾದರೂ ಮಿಸ್ ಆಗಿ ರೀಚಾರ್ಜ್ ಮಾಡ್ಕೊಂಡು ಅಪ್ಗ್ರೇಡ್ ಮಾಡಬೇಕು ಅನ್ನೋರಿಗೆ ಯೂಸ್ಫುಲ್ ಆಗೋವಂಥ ಒಂದು ಪ್ಲ್ಯಾನು. ಸೊ ಥ್ಯಾಂಕ್ ಯು ಗಾಯ್ಸ್.